ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. IPL ವರ್ಸಸ್ ಬಿಗ್ ಬಾಸ್. ಒಂದು ದಿನ ಚಂದ್ರಕಾಂತ ಮನೆ ಸ್ವಚ್ಛಗೊಳಿಸ್ತಿದ್ದಾಗ ಟಿವಿಯಲ್ಲಿ ನ್ಯೂಸ್ ರಿಪೋರ್ಟರ್ ಈ ರೀತಿ ಹೇಳೋದನ್ನ ಕೇಳ್ತಾಳೆ. ಕ್ರಿಕೆಟ್ ವೀರಾಭಿಮಾನಿಗಳು ಯಾವಾಗಪ್ಪ ಶುರು ಆಗುತ್ತೆ ಅಂತ ಆಸೆಯಿಂದ ಕಾಯ್ತಿರೋ IPL ಸೀಸನ್ ಫಸ್ಟ್ ಮ್ಯಾಚ್ ಇನ್ನು ಸ್ವಲ್ಪ ಕ್ಷಣದಲ್ಲೇ ಶುರುವಾಗುತ್ತೆ. ಅದನ್ನು ಕೇಳಿಸ್ಕೊಂಡ ಚಂದ್ರಕಾಂತ ಮನ್ಸೊಳಗೆ ತಕ್ಷಣ, ಏನು ಇವತ್ತಿನಿಂದ IPL ಮ್ಯಾಚ್ ಶುರು ಆಗುತ್ತಾ? ಅಮ್ಮಯ್ಯ, ಒಳ್ಳೆ ಬೆಟ್ಟಿಂಗ್ ಇಟ್ಟು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ಬೋದು. ಈ ಸಲ ನಾವು ಧೋನಿ ಮೇಲೆ ಬೆಟ್ ಮಾಡೋಣ ಅಂತ ಮನ್ಸೊಳಗೆ ಅನ್ಕೊಂತಾಳೆ. ಅವಳೇ ಖುಷಿ ಆಗ್ತಾಳೆ. IPLಗೋಸ್ಕರ ಚಂದ್ರಕಾಂತ ಎಷ್ಟೋ ಆಸೆಯಿಂದ ಕಾಯ್ತಿರ್ತಾಳೆ. ಅವಳು ರೂಮ್ಗೋಗಿ ಬರೋಷ್ಟ್ರಲ್ಲಿ ಸೂರ್ಯಕಾಂತ ಟಿವಿಯಲ್ಲಿ ಬಿಗ್ ಬಾಸ್ ನೋಡ್ತಾ ಇರ್ತಾರೆ. ಅದನ್ನು ನೋಡಿದ ಚಂದ್ರಕಾಂತ ಮನ್ಸೊಳಗಡೆ, ಅಯ್ಯೋ ರಾಮ, ರಾಮೇಶ್ವರಕ್ಕೋದ್ರು ಶನೇಶ್ವರ ಬಿಡದೆ ಇರೋ ಹಾಗೆ ಈ ಮುದ್ಕಿ ಈಗ IPL ಬರೋ ಟೈಮ್ ನಲ್ಲಿ ಬಿಗ್ ಬಾಸ್ ನೋಡ್ಬೇಕಾ ಏನು ಅಂತ ತಲೆಗೊಡ್ಕೊಂತಾಳೆ. ಏನೇ ಆದ್ರೂ ಇವತ್ತು ನಾನು IPL ನ ನೋಡ್ಲೇಬೇಕು, ಬೆಟ್ ಕಟ್ಲೇಬೇಕು, ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂಡು ಟಿವಿ ಪಕ್ಕದಲ್ಲಿರೋ ರಿಮೋಟ್ ಅನ್ನು ತಗೊಂಡು ಬಿಗ್ ಬಾಸ್ ಚಾನೆಲ್ ಚೇಂಜ್ ಮಾಡಿ IPL ನ ಇಡ್ತಾಳೆ. ಎಷ್ಟೋ ಶ್ರದ್ಧೆಯಿಂದ ಬಿಗ್ ಬಾಸ್ ನೋಡ್ತಾ ಇದ್ದ ಸೂರ್ಯಕಾಂತಳಿಗೆ ಚಂದ್ರಕಾಂತ ಚಾನೆಲ್ ಚೇಂಜ್ ಮಾಡಿದಕ್ಕೆ ತುಂಬಾನೇ ಕೋಪ ಬರುತ್ತೆ. ಆವಾಗ, ಏನೇ ಕೊಪ್ ಜಾಸ್ತಿ ಆಗಿದ್ಯಾ ಏನು? ನಾನಿಲ್ ಬಿಗ್ ಬಾಸ್ ನೋಡ್ತಿದ್ದೀನಲ್ವೇನೆ, ಕಾಣಿಸ್ತಿಲ್ವಾ ಚಾನೆಲ್ ಚೇಂಜ್ ಮಾಡ್ದೆ ಅಂತ ಕೋಪದಿಂದ ಚಂದ್ರಕಾಂತಂ ಕೈಯಿಂದ ರಿಮೋಟ್ ನ ಕಿತ್ಕೊಂಡು ಬಿಗ್ ಬಾಸ್ ಇಟ್ರು ಸೂರ್ಯಕಾಂತ. ಅದಕ್ಕೆ ಚಂದ್ರಕಾಂತ ಸೂರ್ಯಕಾಂತ ಹತ್ರ, ಅರೆ ಬಿಗ್ ಬಾಸ್ ಅಲ್ಲಿ ಏನಿದೆ ಅತ್ತೆ, ಇವಾಗ ನಡೆದಿದ್ದೆಲ್ಲ ರಾತ್ರಿ ಮತ್ತೆ ಟೆಲಿಕಾಸ್ಟ್ ಮಾಡ್ತಾರಲ್ಲ, ಅವಾಗ ನೋಡ್ಬೋದು ಬಿಡಿ, ಇವಾಗ ನಾನು IPL ನೋಡ್ತೀನಿ ಅಂತ ರಿಮೋಟ್ ನ ತಗೊಂಡು IPL ಗೆ ಬದಲಾಯಿಸಿದ್ಲು. ಆವಾಗ ಸೂರ್ಯಕಾಂತ, IPL ನಲ್ಲಿ ಏನಿದೆ ಹುಡುಗಿ, ರಾತ್ರಿಯಲ್ಲಿ ಹೈಲೈಟ್ಸ್ ತೋರಿಸ್ತಾರಲ್ಲ, ಆವಾಗ ನೋಡ್ಬೋದು ಬಿಡು, ಇವಾಗ ನಾನು ಬಿಗ್ ಬಾಸ್ನೇ ನೋಡೋದು ಅಂತ ರಿಮೋಟ್ ನ ತಗೊಂಡು ಬಿಗ್ ಬಾಸ್ಗೆ ಬದಲಾಯಿಸಿದ್ರು. ಆ ರೀತಿ ಒಬ್ರಿಂದ ಒಬ್ರು ರಿಮೋಟ್ ನ ಎಳ್ದಾಡ್ಕೊಂಡು ಚಾನೆಲ್ ನ ಬದಲಾಯಿಸ್ತಾ ಇದ್ರು. ಸೂರ್ಯಕಾಂತ, ಇವತ್ತು ಏನಾದ್ರೂ ಆಗ್ಲಿ ನಾನ್ ಸುದೀಪ್ ನ ನೋಡ್ಲೇಬೇಕು, ಇವತ್ತು ಏನೇ ಆದ್ರೂ ಧೋನಿ ಸಿಕ್ಸ್ ಹೊಡೆಯೋದ್ ನಾನ್ ನೋಡ್ಲೇಬೇಕು. ಸುದೀಪೇ ಇಲ್ಲ, ಧೋನಿ. ಬಿಗ್ ಬಾಸ್ ಇಲ್ಲ, IPL. ಆ ರೀತಿ ಇಬ್ರು ಒಬ್ರಾದ್ಮೇಲೆ ಒಬ್ರು ಚಾನೆಲ್ ಬದಲಾಯಿಸಿದ್ರಿಂದ ಆ ಟಿವಿ ಹಾಳಾಗೋಗುತ್ತೆ. ಆಗ ಇಬ್ರು ಒಬ್ರನ್ನೊಬ್ರು ಕೋಪದಿಂದ ನೋಡ್ಕೊಂಡು ಎಡಕ್ಕೆ ಬಲಕ್ಕೆ ಮುಖನ ತಿರುಗಿಸ್ಕೊಂಡು ಅವ್ರ ರೂಮ್ಗೆ ಅವ್ರು ಹೋಗ್ತಾರೆ. ಸ್ವಲ್ಪ ಸಮಯದ ನಂತರ ಸೂರ್ಯಕಾಂತ ಅಂತ ಜೋರಾಗಿ ನಗೋದನ್ನ ಚಂದ್ರಕಾಂತ ಕೇಳಿಸ್ಕೊಂತಾಳೆ. ಏನು ಇದು ನಮ್ಮ ಅತ್ತೆನೇನಾ? ಏನ ನೋಡ್ಕೊಂಡಪ್ಪ ಇಷ್ಟೊಂದು ನಗ್ತಿದಾರೆ ಅಂತ ಹೇಳಿ ಸೂರ್ಯಕಾಂತ ರೂಮ್ ಒಳಗೆ ಕದ್ದು ನೋಡ್ತಾಳೆ. ಸೂರ್ಯಕಾಂತ ಕಣ್ಣಿಗೆ VR ಇಟ್ಕೊಂಡು ಬಿಗ್ ಬಾಸ್ ನ ನೋಡಿ ಎಂಜಾಯ್ ಮಾಡ್ತಿರ್ತಾರೆ. ಸೂರ್ಯಕಾಂತ VR ನ ನೋಡಿ ಈ ರೀತಿ ಹೇಳ್ತಾರೆ, ನಮಸ್ತೆ ಸುದೀಪ್ ಸರ್, ನಮಸ್ತೆ ದೀಪಿಕಾ ಅವರೇ, ಹೇಗಿದೆ ಬಿಗ್ ಬಾಸ್ ಹೌಸ್ ಅಂತ ಹೇಳ್ತಾರೆ. ಅದನ್ನು ಗಮನಿಸಿದ ಚಂದ್ರಕಾಂತ ಮನ್ಸಲ್ಲಿ ಈ ರೀತಿ ಹೇಳ್ತಾಳೆ, ಏನು ನಮ್ಮ ಅತ್ತೆ ಇದ್ರಲ್ಲಿ ಬಿಗ್ ಬಾಸ್ ನೋಡ್ತಿದಾರಾ? ಹೇಗಾದ್ರೂ ಇದನ್ನ ಕದ್ದು ಬಿಡ್ಬೇಕು ಅಂತ ಅನ್ಕೊಂತಾಳೆ. ಸೂರ್ಯಕಾಂತ ಬಿಗ್ ಬಾಸ್ ನ ನೋಡಿ ಮ್ಯಾಜಿಕ್ VR ನ ಪಕ್ಕದಲ್ಲಿಟ್ಟು ಮಲ್ಕೊಂತಾರೆ. ಚಂದ್ರಕಾಂತ ಮೆತ್ತಿಗೆ ಆ VR ನ ಸೂರ್ಯಕಾಂತ ಗೊತ್ತಿಲ್ದೆ ಅವಳ ರೂಮ್ಗೆ ತಗೊಂಬರ್ತಾಳೆ. ರೂಮಿನಿಂದ ತಗೊಂಬಂದಿದ್ VR ನ ಚಂದ್ರಕಾಂತ ಕಣ್ಣಿಗಿಟ್ಕೊಂಡು IPL ಅಂತ ಹೇಳ್ತಾಳೆ. ಕೂಡಲೇ ಚಂದ್ರಕಾಂತ IPL ನಡೀತಿರೋ ಕ್ರಿಕೆಟ್ ಗ್ರೌಂಡ್ಗೆ ಹೊರಟೋಗ್ತಾಳೆ. ಆಗ ಚಂದ್ರಕಾಂತ ಮನಸ್ಸಲ್ಲಿ, ಹೈ, ಅಂದ್ರೆ ಇದು ಮ್ಯಾಜಿಕ್ VR ಅನ್ಸುತ್ತೆ. ಹಾ, ವರೆವಾ, ಏನಿದೆ ಇದು? IPL ಅಂದಿದ ತಕ್ಷಣ ಡೈರೆಕ್ಟ್ ಆಗಿ IPL ಕ್ರಿಕೆಟ್ ಗ್ರೌಂಡ್ಗೆ ಕರ್ಕೊಂಡ್ ಬಂದಿದೆ. ಹಬ್ಬಬ್ಬಬ್ಬ ಅಂತ ಅವಳಷ್ಟಕ್ಕವಳು ತುಂಬಾನೇ ಸಂತೋಷ ಪಡ್ತಾಳೆ. ಅಲ್ಲಿದ್ದ ಬೌಲರ್ ಅಲ್ಲಿಂದ ಹೋಗೋದನ್ನ ನೋಡಿ ಅವಳನ್ನ ಯಾರು ನೋಡ್ತಿಲ್ಲ ಅನ್ನೋದು ಅವಳಿಗೆ ಅರ್ಥ ಆಗುತ್ತೆ. ಹಾ, ಆಹಾ, ಹಾಗಿದ್ರೆ ನನ್ನ ಯಾರು ನೋಡಿಲ್ಲ ಅಂತ ನಾನ್ ಮಾತ್ರ ಎಲ್ರೂ ನೋಡ್ಬೋದು. ವಾ ಚಂದು, ನೀನ್ ತುಂಬಾ ಸ್ಮಾರ್ಟ್ ಕಣೆ ಅಂತ ಅನ್ಕೊಂತಾಳೆ. ಅಂತ ಎಷ್ಟು ಹ್ಯಾಪಿಯಿಂದ ಆ IPL ಮ್ಯಾಚ್ ನ ನೋಡ್ತಾಳೆ. ಆವಾಗ ಧೋನಿ ಬ್ಯಾಟಿಂಗ್ ಇಳಿತಾರೆ. ಚಂದ್ರಕಾಂತ ಮನ್ಸಲ್ಲಿ ಈ ರೀತಿ ಅನ್ಕೊಂತಾಳೆ, ಹಾಯ್ ಧೋನಿ ಅಣ್ಣ,
ಅಮ್ಮ ಎಷ್ಟು ದಿನ ಆಯ್ತು ದೋಣಿ ನೋಡಿ ಅಂತ ಅನ್ಕೊಂಡು ಫುಲ್ ಖುಷಿ ಆಗ್ತಾಳೆ. ಆವಾಗ ಬೌಲರ್ ಬಾಲ್ನ ಎಸಿತಾನೆ. ದೋಣಿ ಜೋರಾಗಿ ಹೊಡೆದಿದ್ರಿಂದ ಅದು ಚಂದ್ರಕಾಂತ ಕಡೆ ಫಾಸ್ಟ್ ಆಗಿ ಹೋಗ್ತಿತ್ತು. ಎಲ್ಲಿ ಅವಳಿಗೆ ಬಾಲ್ ಹೊಡಿತೋ ಏನು ಅಂತ ಚಂದ್ರಕಾಂತ ಭಯ ಪಟ್ಕೊಂಡು, ಏನಿದು, ಅಯ್ಯೋ ಇಷ್ಟು ಫಾಸ್ಟ್ ಆಗಿ ನನ್ ಕಡೆನೆ ಬರ್ತಿದ್ಯಲ್ಲ ಅಂತ ಎದ್ರುಕೊಂಡು ಹಿಂದೆ ಹೋದಾಗ ಅದ್ರಿಂದ ಕಾಲು ಜಾರಿ ಬಿದ್ದೋಗ್ತಾಳೆ. ಅಮ್ಮ ನನ್ ಸೊಂಟ ಮುರಿತಪ್ಪ ಅಂತ ಅನ್ಕೊಂಡು ಅವಳು ಬಿದ್ದು ಅವಳು ಹಾಕೊಂಡಿದ್ ವಿಆರ್ ಕೂಡ ಮುರಿದಾಕ್ತಾಳೆ. ಮುರಿದೋಗಿರೋ ಶಬ್ದ ಕೇಳಿದ ಸೂರ್ಯಕಾಂತ ಅಲ್ಲಿಗ್ ಬಂದು ನೋಡ್ದಾಗ ಅವರು ವಿಆರ್ ಮುರಿದೋಗಿರೋದನ್ನ ನೋಡಿ ಕೋಪದಿಂದ ಸೂರ್ಯಕಾಂತ, ಅವ್ವಾ ಏನ್ ಮಾಡಿದ್ಯೆ? ಅತ್ತೆ ಅದು ಏನಾಯ್ತಂದ್ರೆ ಆವಾಗ ಸೂರ್ಯಕಾಂತ ಕೋಪದಿಂದ, ನನ್ ಮ್ಯಾಜಿಕ್ ವಿಆರ್ನ ಮುರ್ದಾಕಿದ್ಯಾ? ನಿನ್ನಿಂದ ಟಿವಿ ಹಾಳಾಗೋಯ್ತು. ಇವಾಗ ನನ್ ಮ್ಯಾಜಿಕ್ ವಿಆರ್ ಕೂಡ ಮುರ್ದಾಕಿದ್ಯಾ? ನಿನಗೆ ಮಾತ್ನಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಕಣೆ ಅಂತ ಒಳಗಡೆ ಹೋಗುವಾಗ ಅದನ್ನ ನೋಡಿದ ಚಂದ್ರಕಾಂತ, ಅಮ್ಮ ಅತ್ತೆಗೆ ತುಂಬಾ ಕೋಪ ಬಂದಿದೆ, ಅರ್ಜೆಂಟ್ ಆಗಿ ಇಲ್ಲಿಂದ ಓಡೋಗ್ಬೇಕು, ಇಲ್ಲಾಂದ್ರೆ ಇವತ್ ನನಗ್ ಮಾರಿ ಹಬ್ಬನೇ ಅಂತ ಚಂದ್ರಕಾಂತ ರೂಮ್ ಒಳಗ ಹೋಗ್ತಾಳೆ.